ಹಲೋ ಹಾಯ್ ವೆಲ್ಕಮ್ ಟು ಮೈ ಗೆಟ್ ರೆಡಿ ವಿತ್ ಮೀ ವಿಡಿಯೋ. ಸೊ ನಾನು ಇಲ್ಲಿ ರೆಡಿ ಆಗ್ತಾ ಇದ್ದೀನಿ ಶಾಪಿಂಗ್ ಅಂತ. ಸೊ ಅದಕ್ಕೆ ಅಂತ ಫಸ್ಟ್ ಒಂದು ಡ್ರೆಸ್ ಹಾಕೊಂಡೆ, ಅದು ಸೂಟ್ ಆಗಿಲ್ಲ ಅಂತ ಇನ್ನೊಂದು ಹಾಕೊಂಡೆ. ನನಗೆ ಒಂದು 50 ಸತಿ ಡ್ರೆಸ್ ಚೇಂಜ್ ಮಾಡಲಿಲ್ಲ ಅಂದರೆ ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಸಮಾಧಾನ ಆಗಲ್ಲ. ಸೊ ಇವತ್ತು ಕೂಡ ಅಷ್ಟೇ, ನೀವು ಇಲ್ಲಿ ನೋಡ್ತಿರೋದು ಎರಡು ಬಟ್ ತುಂಬ ಚೇಂಜ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ನಾನು ನೆಕ್ಸ್ಟು ಸಾಗರ್ ಜಡೆ ಹಾಕೊಂಡೆ. ಎಲ್ಲರೂ ಸೀದಾ ಹಾಕೊಳ್ತಾರೆ, ಆದರೆ ನನಗೆ ಸೀದಾ ಕಷ್ಟ ಆಗುತ್ತೆ, ಉಲ್ಟಾ ಈಸಿ ಆಗುತ್ತೆ. ಸೊ ಉಲ್ಟಾ ಹಾಕೊಂಡಿದ್ದೀನಿ. ಸೊ ನಾನು ಅದಾದ್ಮೇಲೆ ಮೇಕಪ್ ಮಾಡ್ಕೊಂಡೆ. ಸೊ ಫಸ್ಟ್ ಬಂದು ನಾನು ಕ್ವೆಂಚ್ ಸಿರಮ್ ಆ್ಯಂಡ್ ದೆನ್ ಮಾಯಿಶ್ಚರೈಸರ್ ಬಂದು ನಾನು ಮಿನಿಮಲಿಸ್ಟ್ ಯೂಸ್ ಮಾಡಿದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಯಾವ್ದು ಪಿಂಕ್ ಮಾಯಿಶ್ಚರೈಸರ್ ಅಂತ. ಇದು ಬಂದು ಮಿನಿಮಲಿಸ್ಟ್ ಇಂದ ಅಂಡ್ ಇಟ್ಸ್ ಸೋ ಗುಡ್, ಟ್ರಸ್ಟ್ ಮೀ. ನಿಮ್ ಸ್ಕಿನ್ ಎಕ್ಸ್ಟ್ರೀಮ್ಲಿ ಆಯಿಲಿ ಆಗಿದ್ರೆ ಈ ಮಿನಿಮಲಿಸ್ಟ್ ಮಾಯಿಶ್ಚರೈಸರ್ ತುಂಬಾ ಚೆನ್ನಾಗಿ ನಿಮ್ ಸ್ಕಿನ್ ಗೆ ವರ್ಕ್ ಆಗುತ್ತೆ. ಟ್ರಸ್ಟ್ ಮೀ, ಇನ್ ಕೇಸ್ ನೀವು ಯೂಸ್ ಮಾಡ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಬಂದು ನಾನು ಲ್ಯಾಕ್ಮಿ ಇಂದ ಸನ್ಸ್ಕ್ರೀನ್ ಯೂಸ್ ಮಾಡಿದೆ. ಅದು ಕೂಡ ಚೆನ್ನಾಗಿದೆ, ಇವನ್ ಅದು ಕೂಡ ಆಯಿಲಿ ಸ್ಕಿನ್ಗೆನೆ. ಅದಾದ್ಮೇಲೆ ಅಫ್ಕೋರ್ಸ್ ನಮ್ಮ ಒಂದು ಲಿಪ್ ಕೇರ್ ಬೇಕೇ ಬೇಕು. ಸೊ ನಾನು ಲಿಪ್ ಬಾಮ್ ಯೂಸ್ ಮಾಡಿದೆ ಫ್ರಮ್ ವಿಶ್ ಕೇರ್. ಅದಾದ್ಮೇಲೆ ನೆಕ್ಸ್ಟ್ ಪ್ರೈಮರ್ ಆದ್ಮೇಲೆ ಫೌಂಡೇಶನ್. ನಾನು ಇಲ್ಲಿ ಯೂಸ್ ಮಾಡ್ತಿರೋದು ನೈಕಾ ಇಂದ. ನನ್ನ ಹತ್ರ ಇರೋದು ಎರಡೇ ಫೌಂಡೇಶನ್, ಒಂದು ಬಂದು ಮ್ಯಾಕ್ ಇಂದ, ಇನ್ನೂ ಒಂದು ಬಂದು ನೈಕಾ ಇಂದ. ಸೊ ಅದಾದ್ಮೇಲೆ ನೆಕ್ಸ್ಟ್ ಐಬ್ರೋ. ನಾನು ಬಂದು ಬರೀ ಬ್ರಷ್ ಅಲ್ಲೇನೆ ಇದು ಮಾಡ್ತೀನಿ, ಆಚಕೊಚ್ಚ ಆಗ್ಬಿಟ್ಟಿರುತ್ತೆ ಒಂದ್ ಸ್ವಲ್ಪ. ಸೊ ಅದಕ್ಕೆ ಅದೊಂದು ಬ್ರಷ್ ಮಾಡ್ತೀನಿ, ಪೆನ್ಸಿಲ್ ಎಲ್ಲ ಏನು ಹಾಕಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಐ ಕಾಜಲ್. ಅಂಡ್ ದೆನ್ ಮೈ ಫೇವ್ರೆಟ್ ಪಾರ್ಟ್ ಮಸ್ಕಾರ. ನನಗೆ ಭಾಳ ಇಷ್ಟ ಮಸ್ಕಾರ ಹಾಕೋದಿಕ್ಕೆ. ಇವನ್ ದೋ ನನಗೆ ಲಾಂಗ್ ಲ್ಯಾಶಸ್ ಇದ್ರು ನನಗೆ ಮಸ್ಕಾರ ಹಾಕೊಳ್ಳಿಕ್ಕೆ ಭಾಳ ಇಷ್ಟ. ಅದಾದ್ಮೇಲೆ ಬ್ಲಶ್ ಈಸ್ ಆಲ್ಸೋ ಒನ್ ಆಫ್ ದ ಕ್ಯೂಟೆಸ್ಟ್ ಪಾರ್ಟ್ ಮೇಕಪ್ ಅಲ್ಲಿ. ಭಾಳ ಚೆನ್ನಾಗಿ ಅಂತ ಅನಿಸ್ತಾ ಇರ್ತೀವಿ ಬ್ಲಶ್ ಹಾಕಾದ್ಮೇಲೆ. ಅದಾದ್ಮೇಲೆ ನಾನು ಐ ಶಾಡೋ ನನಗೆ ಸಿಕ್ತು, ಏನೋ ಕ್ಲೀನ್ ಮಾಡ್ಬೇಕಾದ್ರೆ ಅವಾಗ ಅನ್ಕೊಂಡೆ ನಾನು ತಗೊಂಡ್ ಹಾಗೆ ಇಟ್ಟಿದ್ದೀನಲ್ಲ ಅಂತ. ಸೊ ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆ ಫುಲ್ ಎಲ್ಲ ಯೂಸ್ ಮಾಡಿ ಖಾಲಿ ಮಾಡೋಣ ಅಂತ ಅದನ್ನ ಎತ್ಕೊಂಡು ನಾನು ಕೆಳಗಡೆ ಒಂದ್ ಸ್ವಲ್ಪ ಹಾಗೆ ಐ ಶಾಡೋ ತರ ಬ್ಲಾಕ್ ಕಲರ್ ಕೊಟ್ಟಿದ್ದೀನಿ. ಎಲ್ಲಿ ನಾನು ಕಾಜಲ್ ಹಾಕಿದ್ನೋ ಅಲ್ಲಿ ಸ್ವಲ್ಪ ಸ್ಮೋಕಿ ಫೀಲ್ ಇರ್ಲಿ ಅಂತ. ಅದಾದ್ಮೇಲೆ ಅಫ್ಕೋರ್ಸ್ ಒಂದು ಸ್ಟಿಕ್ಕರ್ ಬಿಂದಿ ಇಟ್ಟಿಲ್ಲ ಅಂತಂದ್ರೆ ನಮ್ಮ ಒಂದು ಲುಕ್ ಕಂಪ್ಲೀಟ್ ಆಗಲ್ಲ. ಅದಾದ್ಮೇಲೆ ಲಿಪ್ಸ್ಟಿಕ್ ಯಾರಿಗೆ ಇಷ್ಟ ಇಲ್ಲ, ಏನು ಮೇಕಪ್ ಇಲ್ಲ ಅಂದ್ರೆ ಸಾಕು ನಮಗೆ ಲಿಪ್ಸ್ಟಿಕ್ ಇರಬೇಕು. ಸೊ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಮ್ಯಾಕ್ ಮತ್ತೆ ನೈಕಾ ಲಿಪ್ಸ್ಟಿಕ್. ನನ್ನ ಹಸ್ಬೆಂಡ್ ನನಗೆ ಭೀಮನ ಅಮಾವಾಸ್ಯೆ ಕೊಡ್ಸಿದ್ರಲ್ಲ ಆ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ ಮಾಡ್ಕೊಬೇಕಾದ್ರೆ ತುಂಬಾನೇ ಹೊಟ್ಟೆ ಹಸಿತಾ ಇರುತ್ತೆ. ಸೊ ನಾನು ಅದಕ್ಕೆ ಜೀರಾ ನೀರ್ ಕುಡಿತಾ ಇದ್ದೆ. ಸೊ ಅದೇ ಟೈಮಲ್ಲಿ ನನ್ನ ಹಸ್ಬೆಂಡ್ ಬಂದು ನನಗೆ ಇದೊಂದು ಲಡ್ಡು ತಂದ್ಕೊಟ್ರು. ಇದು ಬಂದು ಸೀಡ್ ಸೈಕ್ಲಿಂಗ್ ಲಡ್ಡು. ಸೊ ಗೊತ್ತಿರುತ್ತೆ ಅನ್ಸುತ್ತೆ, ಗೂಗಲ್ ಮಾಡಿ. ಇನ್ ಕೇಸ್ ನಿಮ್ಗೂ ಇದೇ ತರ ಲಡ್ಡು ಏನಾದ್ರು ಮಾಡಬೇಕು ಎವ್ರಿ ಡೇ ತಿನ್ನೋದಿಕ್ಕೆ ಅಂತಂದ್ರೆ ನನಗೆ ಹೇಳಿ. ಕಮಿಂಗ್ ವಿಡಿಯೋಸ್ ಅಲ್ಲಿ ನಾನು ಮಾಡಿ ಡೆಫಿನೆಟ್ಲಿ ಒಂದು ವಿಡಿಯೋ ಹಾಕ್ತೀನಿ. ತುಂಬಾ ಯೂಸ್ಫುಲ್ ಇರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಪಾಪ ನನ್ನ ಹಸ್ಬೆಂಡ್ ಮತ್ತೆ ನನಗೆ ಪುಳಿಯೋಗರೆ ತಗೊಂಬಂದು ಕೊಟ್ರು. ಹೊಟ್ಟೆ ಹಸಿತಾ ಇತ್ತು, ಅದೊಂದೇ ಸಾಕಾಗಲ್ಲ ಅನ್ಬಿಟ್ಟು ಅಂತ. ಸೊ ಅದನ್ನು ತಿಂದು ನನಗೊಂದು ಸ್ವಲ್ಪ ಎನರ್ಜಿ ಬಂತು. ಅದಾದ್ಮೇಲೆ ನಾನು ನೆಕ್ಸ್ಟ್ ನನ್ನ ಫೇವ್ರೆಟ್ ಪರ್ಫ್ಯೂಮ್ ಹಾಕೊಂಡು ನನ್ನ ಒಂದು ಫೇವ್ರೆಟ್ ಬ್ಯಾಗ್ ಆಲನ್ ಸೋಲಿ ಬ್ಯಾಗ್ ಎತ್ಕೊಂಡು ವಾಚ್ ಹಾಕೊಂಡು ಶಾಪಿಂಗ್ ಹೊರಟೆ. ಸೊ ಇದಾಗಿತ್ತು ನನ್ನ ಈ ವಿಡಿಯೋ. ಐ ಥಿಂಕ್ ನಿಮ್ಗೆ ಇದೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಟೈಮ್ ಮಾತಾಡಿ ಹೇಳೋಣ, ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಟ್ರೈ ಮಾಡಿದೀನಿ. ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಬಾಯ್.